ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೀತಾಂಜಲಿ ಕ್ರಿಯೇಷನ್ಸ್ಗೆ ಸ್ವಾಗತ. ಹಲೋ ಗೈಸ್, ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಸೊ ನಾನು ಈ ಥರ ಮಾರ್ನಿಂಗ್ ಡೇ 1 ಆಗಿರೋದ್ರಿಂದ 3 days ದೀಪಾವಳಿ ಆಗಿರೋದ್ರಿಂದ ಡೇ 1 ಇದು ಫಸ್ಟ್ ಡೇ ಈ ಥರ ರಂಗೋಲಿ ಹಾಕಿದ್ದೀನಿ ಸಿಂಪಲ್ಲಾಗಿ. ನೀವು ನೋಡ್ತಾ ಇರ್ಬೋದು, ಈ ಥರ ರಂಗೋಲಿ ಬಿಟ್ಟಿದ್ದೀನಿ, ಸಿಂಪಲ್ಲಾಗಿ ಬಿಟ್ಟೆ. ಸೊ ನೆಕ್ಸ್ಟು ನಾನು ನನ್ನ ಮಗನಿಗೆ ಮಾಲ್ಟ್ ಮಾಡ್ಕೊಳ್ಳೋಣ ಅಂತ ರಾಗಿ ಮಾಲ್ಟು 46 ಐಟಮ್ ಇರುತ್ತೆ. ಇದರಲ್ಲಿ 46 ಧಾನ್ಯಗಳಿರುತ್ತೆ. ಸೊ ಈ ಪೌಡ್ರಲ್ಲಿ ಮಾಲ್ಟ್ ಮಾಡ್ಕೊಳ್ಳೋಣ ಅಂತ ನಾನು ನನ್ನ ಮಗನಿಗೆ ಇಬ್ರಿಗೂ ರಾಗಿ ಮಾಲ್ಟ್ ಮಾಡ್ಕೊಳ್ತಾ ಇದ್ವಿ. ನಾನು ಇಲ್ಲಿ ಒಂದು 5 ಸ್ಪೂನ್ ತಗೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು. ಸೊ ಇದಕ್ಕೆ 1 ಗ್ಲಾಸ್ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಸೇರಿಸ್ಕೊಂಡು ಸ್ವಲ್ಪನೂ ಗಂಟೆಲ್ದಂಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುತ್ತೆ, ಕುಡಿಯೋಕ್ಕೂ ತುಂಬಾ ರುಚಿಯಾಗಿರುತ್ತೆ. ಸೊ ಇದಾದ ತಕ್ಷಣ ನಾನು ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕಾಯಿತು. ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದೆ. ಹಬ್ಬ ಅಂದಮೇಲೆ ಕೆಲಸಗಳು ಇದೇ ಇರುತ್ತಲ್ವ. ಸೊ ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ದೀಪ ಹಚ್ಬೇಕಲ್ವ.
ಅದಾದ ನಂತರ ಶಾವಿಗೆ ಖೀರ್ ಮಾಡೋದ ಅಂತ ಶಾವಿಗೆ ಪಾಯಸ ಮಾಡ್ಕೊತಾ ಇದ್ದೆ. ಸೊ ಒಂದು ಬಾಣಲೆಗೆ ನಾನು ಇಲ್ಲಿ ತುಪ್ಪ ಹಾಕ್ಕೊಂಡಿದ್ದೀನಿ 1-2 ಸ್ಪೂನು. ಅದಕ್ಕೆ ಡ್ರೈ ಫ್ರೂಟ್ಸನ್ನು ಸೇರಿಸ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸೊ ಬ್ರೌನ್ ಬರೋವರೆಗೂ ಸ್ವಲ್ಪ ಸಾಫ್ಟಾಗೆ ಫ್ರೈ ಮಾಡ್ಕೊಳ್ಬೇಕು. ಶಾವಿಗೆ ಖೀರ್ ಮಾಡೋಣ ಅಂತ ಇದು ಡೇ 1 ಆಗಿರುತ್ತೆ. ಸ್ವಲ್ಪ ಸಾಫ್ಟಾಗಿ ಫ್ರೈ ಮಾಡ್ಕೊಳ್ಬೇಕು. ತುಂಬಾ ಟೇಸ್ಟಿಯಾಗಿ ಬರುತ್ತೆ ಶಾವಿಗೆ ಖೀರು. ಇವಾಗ ನಾನು ಒಂದು ಪ್ಲೇಟ್ಗೆ ತೆಕ್ಕೊಳ್ತಾ ಇದ್ದೀನಿ ಫ್ರೈ ಮಾಡಿದಂಥ ಡ್ರೈ ಫ್ರೂಟ್ಸ್ನ. ಅದೇ ತುಪ್ಪದಲ್ಲಿ ಹುರ್ಕೊಂಡಿರ್ತೀವಲ್ಲ, ಅದೇ ತುಪ್ಪದಲ್ಲಿ ನಾನು ಇಲ್ಲಿ ಶಾವಿಗೆಯನ್ನು ಸೇರಿಸ್ಕೊಂಡಿರ್ತಾ ಇದ್ದೀನಿ. ಅದೇ ತುಪ್ಪದಲ್ಲಿ ಶಾವಿಗೆಯನ್ನು ಹುರ್ಕೊಳ್ಬೇಕು. ಸ್ವಲ್ಪ ಲೈಟ್ ಬ್ರೌನ್ ಬರೋವರೆಗೂ ಹುರ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿ ಬರುತ್ತೆ, ತುಂಬಾ ರುಚಿಕರವಾಗಿರ್ತದೆ. ಲೈಟ್ ಬ್ರೌನ್ವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸೊ ಹಬ್ಬ ಅಂದಮೇಲೆ ಸಡಗರ ಸಂಭ್ರಮ ಇದ್ದೇ ಇರುತ್ತಲ್ವ. ಹಾಗಾಗಿ ಮನೇಲಿ ಏನಾದರೂ ಸ್ವೀಟ್ ಮಾಡೋಣ ಅಂತ ಶಾವಿಗೆ ಖೀರ್ ಮಾಡ್ಕೊಳ್ತಾ ಇದ್ದೆ. ತುಂಬ ಟೇಸ್ಟಿಯಾಗೂ ಇರುತ್ತೆ ಕೂಡ. ಈ ಥರ ಲೈಟ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು, ಚೆನ್ನಾಗಿರುತ್ತೆ. ನಾನಿವತ್ತು ಫಸ್ಟ್ ಡೇ, ದೀಪಾವಳಿ ಹಬ್ಬ ಫಸ್ಟ್ ಡೇ ಆಗಿರೋದ್ರಿಂದ ಶಾವಿಗೆ ಖೀರ್ ಮಾಡೋಣ ಅಂತ ಖೀರನ್ನ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನೆಕ್ಸ್ಟಿಗೆ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಲನ್ನು ನಾನು ಆಲ್ರೆಡಿ ಕಾಯಿಸಿದ್ದೆ. ಹಾಲನ್ನು ಕುದಿಸಿ ಸಪ್ರೇಟಾಗಿ ಇಟ್ಕೊಂಡಿದ್ದೆ. ಹಾಲನ್ನು ತಗೊಳ್ತಿದ್ದೀನಿ. ನಾನು ಇಲ್ಲಿ ಒಂದು 3 ಗ್ಲಾಸ್ ಹಾಲನ್ನು ಸೇರಿಸ್ಕೊಂಡಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಕಾಯಿಸಿದ್ದೀನಿ ಅಲ್ವಾ. ಸೊ ಶಾವಿಗೆ ಸ್ವಲ್ಪ ಬೇಯೋ ತನಕ ಬೇಯಿಸ್ಕೊಳ್ಬೇಕು, ತಿರುಗಿಸ್ತಾ. ಸೊ ಸ್ವೀಟ್ ಅಂದಮೇಲೆ ಯಾರಿಗೆಲ್ಲ ಇಷ್ಟ ಆಗಲ್ಲ ಅಲ್ಲ, ಎಲ್ಲರಿಗೂ ಇಷ್ಟನೇ. ಸೊ ಹಬ್ಬದ ದಿನ ಸ್ವೀಟ್ ಮಾಡಿದ್ರೆ ಚೆಂದ ಅಂತ ಸೊ ನಾನು ಈಗ ಶಾವಿಗೆ ಖೀರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಶಾವಿಗೆ ಖೀರು. ಅದರಲ್ಲೂ ನಾವು ಕೇಸರಿ ಎಲ್ಲ ಹಾಕೋದ್ರಿಂದ ಇನ್ನೂ ತುಂಬಾ ಟೇಸ್ಟ್ ಕೊಡುತ್ತೆ ಇದು ಶಾವಿಗೆ ಖೀರು. ನಾನು ಕೇಸರಿ ಕೂಡ ಆ್ಯಡ್ ಮಾಡಿದ್ದೀನಿ, ನೀವು ನೋಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಸೊ ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಬೇಕು. ಸೊ ಬ್ಯಾಕ್ಗ್ರೌಂಡ್ ಪಟಾಕಿ ಹೊಡಿತಾ ಇದ್ದಾರೆ, ಅದಕ್ಕೆ ಸೌಂಡು. ಸೊ ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ನೋಡಿ, ಈ ಥರ ಬಾಯ್ಲ್ ಮಾಡ್ಕೊಳ್ಬೇಕು. ನಾನಿವಾಗ ತುಪ್ಪದಲ್ಲಿ ಹುರ್ಕೊಂಡಿದ್ನಲ್ವ, ಅದು ಡ್ರೈ ಫ್ರೂಟ್ಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು, ನಾನಿಲ್ಲಿ ಕೇಸರಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಕೇಸರಿ ಆ್ಯಡ್ ಮಾಡೋದ್ರಿಂದ ಕಲರು ಬರುತ್ತೆ, ಟೇಸ್ಟಾಗಿರುತ್ತೆ ಕೂಡ. ತುಂಬಾ ಚೆನ್ನಾಗಿತ್ತು. ಅದಾದ ಮೇಲೆ ನಾನು ಇಲ್ಲಿ ಸಕ್ಕರೆಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಸಕ್ಕರೆಯನ್ನು ನೋಡಬೇಕು, ನಿಮಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆಯನ್ನು ಯೂಸ್ ಮಾಡ್ಬೋದು. ಸ್ವೀಟ್ ಎಷ್ಟು ಬೇಕೋ ಅಷ್ಟು ಅದ್ರ ಮೇಲೆ ಡಿಪೆಂಡ್ ಮಾಡಿಕೊಂಡು ನೀವು ಸಕ್ಕರೆಯನ್ನು ಸೇರಿಸ್ಕೊಳ್ಬೋದು ಹಾಲಿಗೆ. ನಾನಿಲ್ಲಿ ಸ್ವಲ್ಪ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಶಾವಿಗೆ ಮೇಲೆ ಡಿಪೆಂಡ್ ಆಗುತ್ತೆ ಹಾಲು, ಸಕ್ಕರೆ.
ಶಾವಿಗೆ ಮೇಲೆ ಹಾಲು ಮತ್ತು ಸಕ್ಕರೆ ಡಿಪೆಂಡ್ ಆಗುತ್ತೆ. ನಿಮಗೆ ನೋಡಿ ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಬೋದು. ಸೊ ನೋಡಿ ಇವಾಗ ಇದಾಗಿದೆ ಸ್ವೀಟು. ನಾನು ನೈವೇದ್ಯಕ್ಕೆ ಮಾಡ್ಕೊಂಡಿದ್ದು. ಸೊ ಇದಾದಮೇಲೆ ನಾನು ಇಲ್ಲಿ ಹೊಸ್ಲು ಪೂಜೆ ಮಾಡೋಣ ಅಂತ ಬಂದಿದ್ದೆ. ಹಬ್ಬ ಅಂದಮೇಲೆ ತುಂಬಾ ಖುಷಿ ಆಗುತ್ತಲ್ವಾ. ನನಗೇನಂದರೆ ಸ್ಯಾರಿ ಉಟ್ಕೊಂಡು ಹಬ್ಬ ಮಾಡೋಕ್ಕೆ ತುಂಬಾ ಇಷ್ಟ. ಕೈ ತುಂಬ ಬಳೆ ಎಲ್ಲ ಇರಬೇಕು.
ನಮ್ಮ ಮನೆಯಲ್ಲಿ ಪಟಾಕಿ ಅಷ್ಟು ತರಲ್ಲ, ಎಷ್ಟು ಸಿಂಪಲ್ಲಾಗಿ ಮಾಡ್ತೀವಿ, ಎಷ್ಟು ಸಿಂಪಲ್ಲು ಅಷ್ಟೇ ಸಿಂಪಲ್ಲಾಗಿ ಮಾಡ್ತೀವಿ ಅಷ್ಟೇ. ನಮಗೆ ಎಷ್ಟಾಗುತ್ತೋ ಅಷ್ಟು ಸಿಂಪಲ್ಲಾಗಿ ಮಾಡ್ತೀವಿ, ತುಂಬ ಆಡಂಬರ ಅಂತ ಏನಿಲ್ಲ. ಸೊ ಅವ್ರು ನಮ್ಮ ಮಕ್ಳು ಖುಷಿ ಅಂದರೆ ನಮಗೂ ಖುಷಿ ಅಲ್ವಾ. ಸೊ ಅದಕ್ಕೆ ಸಿಂಪಲ್ಲಾಗೇ ಮಾಡ್ತೀವಿ. ಸೊ ಕೃಷ್ಣನ ಚಕ್ರ ಆಮೇಲೆ ಫ್ಲವರ್ ಪಾಟ್ ಎಲ್ಲ ಇರುತ್ತಲ್ವ, ಸಿಂಪಲ್ಲಾಗಿ ಸ್ವಲ್ಪನೇ ಹೊಡೆದಿದ್ದು. ನೋಡ್ತಾ ಇರ್ಬೋದು ಹೇಗೆ ಭಯ ಪಡ್ತಾನೆ. ಆಮೇಲೆ ನಂತರ ಸ್ವಲ್ಪ ಧೈರ್ಯ ಬಂದಿತ್ತು. ಸ್ಟಾರ್ಟಿಂಗ್ ಅಲ್ವಾ, ಅಷ್ಟು ಪಟಾಕಿ ಹೊಡೆಯಲ್ಲ. ಸೊ ನಾನೊಂದು ಸುಸುರು ಬತ್ತಿ ಹೊಡೆದೆ ಅಷ್ಟೇ. ನಾನು ಲಂಚ್ಗೆ ಅಂತ ಚಪಾತಿ ಮಾಡಿದ್ದೆ, ತರಕಾರಿ ಕೂಟ್ ಮಾಡಿದ್ದೆ ಅಷ್ಟೇ. ಓಕೆ ಗೈಸ್, ಇದಾಗಿತ್ತು ಈ ವಿಡಿಯೋ. ಸೊ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡ್ತಿದ್ರೆ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವ್ಲಾಗಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.